ಈಗಾಗಲೇ ಗಮನಿಸ್ತಾ ಇದ್ವಿ, ನಾಳೆ ಆರ್ಸಿಬಿ ಗೆಲುವು ಖಚಿತ ಎನ್ನುವಂಥದ್ದು ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಈಗಾಗಲೇ ಪೂಜೆ ಪುನಸ್ಕಾರಗಳು ಕೂಡ ನೆರವೇರ್ತಾ ಇದೆ. ನಾಳೆ ಗೆದ್ದು ಬಾ ಆರ್ಸಿಬಿ ಎನ್ನುವಂತ ನಿಟ್ಟಿನಲ್ಲಿ ಗದಗ ಪಂಡಿತ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಆರ್ಸಿಬಿ ಪರವಾಗಿ ಘೋಷಣೆ ಕೂಗಿದ್ದಾರೆ ಅಭಿಮಾನಿಗಳು. ಈ ಸಲ ಕಪ್ ನಮ್ದೇ ಅಂತ ಹೇಳ್ತಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ಹೇಳ್ರಿ ಇನ್ನು ಜೋರ್ರಿ. ನೋಡಿ, ಆರ್ಸಿಬಿ ಗೆದ್ರೆ ನಾಳೆ ಫ್ರೀ ಹೋಳಿಗೆ ಊಟ ಬೇರೆ ವಿಶೇಷವಾದಂತಹ ಘೋಷಣೆಯನ್ನ ಮಾಡಿದ್ದಾರೆ ಮೈಸೂರಿನಲ್ಲಿ ಬಸವರಾಜ ಎನ್ನುವಂತ ವ್ಯಕ್ತಿ. ಸೊ ಆರ್ಸಿಬಿ ಗೆದ್ರೆ ಮೈಸೂರಿನಲ್ಲಿ ಫ್ರೀ ಹೋಳಿಗೆ ಊಟ. ಮೈಸೂರು ಜಿಲ್ಲೆಯ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೋಳಿಗೆ ಫ್ರೀ ಆಗಿ ಕೊಡಲಾಗುತ್ತೆ. ಮೈಸೂರಿನಲ್ಲಿ ಅಭಿಮಾನಿ ಬಸವರಾಜ ಬಸಪ್ಪ ಅವರು ಘೋಷಣೆಯನ್ನ ಮಾಡಿದ. ಇಂದು ಸಾಂಕೇತಿಕವಾಗಿ ಉಚಿತ ಹೋಳಿಗೆ ಊಟ ವಿತರಣೆ ಕೂಡ ಮಾಡಲಾಯಿತು. 16 ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಉಚಿತ ಹೋಳಿಗೆ ಊಟ ಕೂಡ ವ್ಯವಸ್ಥೆ ಮಾಡಲಾಯಿತು. ಆ ದೃಶ್ಯವನ್ನ ನೀವು ನೋಡ್ತಾ ಈಗಾಗಲೇ ಗಮನಿಸ್ತಾ ಇದ್ವಿ, ನಾಳೆ ಆರ್ಸಿಬಿ ಗೆಲುವು ಖಚಿತ ಎನ್ನುವಂಥದ್ದು ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಈಗಾಗಲೇ ಪೂಜೆ ಪುನಸ್ಕಾರಗಳು ಕೂಡ ನೆರವೇರ್ತಾ ಇದೆ. ನಾಳೆ ಗೆದ್ದು ಬಾ ಆರ್ಸಿಬಿ ಎನ್ನುವಂತ ನಿಟ್ಟಿನಲ್ಲಿ ಗದಗ ಪಂಡಿತ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಆರ್ಸಿಬಿ ಪರವಾಗಿ ಘೋಷಣೆ ಕೂಗಿದ್ದಾರೆ ಅಭಿಮಾನಿಗಳು. ಈ ಸಲ ಕಪ್ ನಮ್ದೇ ಅಂತ ಹೇಳ್ತಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ಹೇಳ್ರಿ ಇನ್ನು ಜೋರ್ರಿ. ನೋಡಿ, ಆರ್ಸಿಬಿ ಗೆದ್ರೆ ನಾಳೆ ಫ್ರೀ ಹೋಳಿಗೆ ಊಟ ಬೇರೆ ವಿಶೇಷವಾದಂತಹ ಘೋಷಣೆಯನ್ನ ಮಾಡಿದ್ದಾರೆ ಮೈಸೂರಿನಲ್ಲಿ ಬಸವರಾಜ ಎನ್ನುವಂತ ವ್ಯಕ್ತಿ. ಸೊ ಆರ್ಸಿಬಿ ಗೆದ್ರೆ ಮೈಸೂರಿನಲ್ಲಿ ಫ್ರೀ ಹೋಳಿಗೆ ಊಟ. ಮೈಸೂರು ಜಿಲ್ಲೆಯ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೋಳಿಗೆ ಫ್ರೀ ಆಗಿ ಕೊಡಲಾಗುತ್ತೆ. ಮೈಸೂರಿನಲ್ಲಿ ಅಭಿಮಾನಿ ಬಸವರಾಜ ಬಸಪ್ಪ ಅವರು ಘೋಷಣೆಯನ್ನ ಮಾಡಿದ. ಇಂದು ಸಾಂಕೇತಿಕವಾಗಿ ಉಚಿತ ಹೋಳಿಗೆ ಊಟ ವಿತರಣೆ ಕೂಡ ಮಾಡಲಾಯಿತು. 16 ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಉಚಿತ ಹೋಳಿಗೆ ಊಟ ಕೂಡ ವ್ಯವಸ್ಥೆ ಮಾಡಲಾಯಿತು. ಆ ದೃಶ್ಯವನ್ನ ನೀವು ನೋಡ್ತಾ ಈಗಾಗಲೇ ಗಮನಿಸ್ತಾ ಇದ್ವಿ, ನಾಳೆ ಆರ್ಸಿಬಿ ಗೆಲುವು ಖಚಿತ ಎನ್ನುವಂಥದ್ದು ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಈಗಾಗಲೇ ಪೂಜೆ ಪುನಸ್ಕಾರಗಳು ಕೂಡ ನೆರವೇರ್ತಾ ಇದೆ. ನಾಳೆ ಗೆದ್ದು ಬಾ ಆರ್ಸಿಬಿ ಎನ್ನುವಂತ ನಿಟ್ಟಿನಲ್ಲಿ ಗದಗ ಪಂಡಿತ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಆರ್ಸಿಬಿ ಪರವಾಗಿ ಘೋಷಣೆ ಕೂಗಿದ್ದಾರೆ ಅಭಿಮಾನಿಗಳು. ಈ ಸಲ ಕಪ್ ನಮ್ದೇ ಅಂತ ಹೇಳ್ತಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ಹೇಳ್ರಿ ಇನ್ನು ಜೋರ್ರಿ. ನೋಡಿ, ಆರ್ಸಿಬಿ ಗೆದ್ರೆ ನಾಳೆ ಫ್ರೀ ಹೋಳಿಗೆ ಊಟ ಬೇರೆ ವಿಶೇಷವಾದಂತಹ ಘೋಷಣೆಯನ್ನ ಮಾಡಿದ್ದಾರೆ ಮೈಸೂರಿನಲ್ಲಿ ಬಸವರಾಜ ಎನ್ನುವಂತ ವ್ಯಕ್ತಿ. ಸೊ ಆರ್ಸಿಬಿ ಗೆದ್ರೆ ಮೈಸೂರಿನಲ್ಲಿ ಫ್ರೀ ಹೋಳಿಗೆ ಊಟ. ಮೈಸೂರು ಜಿಲ್ಲೆಯ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೋಳಿಗೆ ಫ್ರೀ ಆಗಿ ಕೊಡಲಾಗುತ್ತೆ. ಮೈಸೂರಿನಲ್ಲಿ ಅಭಿಮಾನಿ ಬಸವರಾಜ ಬಸಪ್ಪ ಅವರು ಘೋಷಣೆಯನ್ನ ಮಾಡಿದ. ಇಂದು ಸಾಂಕೇತಿಕವಾಗಿ ಉಚಿತ ಹೋಳಿಗೆ ಊಟ ವಿತರಣೆ ಕೂಡ ಮಾಡಲಾಯಿತು. 16 ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಉಚಿತ ಹೋಳಿಗೆ ಊಟ ಕೂಡ ವ್ಯವಸ್ಥೆ ಮಾಡಲಾಯಿತು. ಆ ದೃಶ್ಯವನ್ನ ನೀವು ನೋಡ್ತಾ ಈಗಾಗಲೇ ಗಮನಿಸ್ತಾ ಇದ್ವಿ, ನಾಳೆ ಆರ್ಸಿಬಿ ಗೆಲುವು ಖಚಿತ ಎನ್ನುವಂಥದ್ದು ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಈಗಾಗಲೇ ಪೂಜೆ ಪುನಸ್ಕಾರಗಳು ಕೂಡ ನೆರವೇರ್ತಾ ಇದೆ. ನಾಳೆ ಗೆದ್ದು ಬಾ ಆರ್ಸಿಬಿ ಎನ್ನುವಂತ ನಿಟ್ಟಿನಲ್ಲಿ ಗದಗ ಪಂಡಿತ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಆರ್ಸಿಬಿ ಪರವಾಗಿ ಘೋಷಣೆ ಕೂಗಿದ್ದಾರೆ ಅಭಿಮಾನಿಗಳು. ಈ ಸಲ ಕಪ್ ನಮ್ದೇ ಅಂತ ಹೇಳ್ತಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ಹೇಳ್ರಿ ಇನ್ನು ಜೋರ್ರಿ. From RCB team from Gada, we love you all, Virat sir.
ಆರ್ಸಿಬಿ ಗೆದ್ರೆ ನಾಳೆ ಫ್ರೀ ಹೋಳಿಗೆ ಊಟ ಬೇರೆ ವಿಶೇಷವಾದಂತಹ ಘೋಷಣೆಯನ್ನ ಮಾಡಿದ್ದಾರೆ ಮೈಸೂರಿನಲ್ಲಿ ಬಸವರಾಜ್ ಎನ್ನುವಂತ ವ್ಯಕ್ತಿ. ಸೊ ಆರ್ಸಿಬಿ ಗೆದ್ರೆ ಮೈಸೂರಿನಲ್ಲಿ ಫ್ರೀ ಹೋಳಿಗೆ ಊಟ. ಮೈಸೂರು ಜಿಲ್ಲೆಯ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೋಳಿಗೆ ಫ್ರೀ ಆಗಿ ಕೊಡಲಾಗುತ್ತೆ. ಮೈಸೂರಿನಲ್ಲಿ ಅಭಿಮಾನಿ ಬಸವರಾಜ್ ಬಸಪ್ಪ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಇಂದು ಸಾಂಕೇತಿಕವಾಗಿ ಉಚಿತ ಹೋಳಿಗೆ ಊಟ ವಿತರಣೆ ಕೂಡ ಮಾಡಲಾಯಿತು. 16 ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಉಚಿತ ಹೋಳಿಗೆ ಊಟ ಕೂಡ ವ್ಯವಸ್ಥೆ ಮಾಡಲಾಯಿತು. ಆ ದೃಶ್ಯವನ್ನ ನೀವು ನೋಡ್ತಾ ಈಗಾಗಲೇ ಗಮನಿಸ್ತಾ ಇದ್ವಿ. ನಾಳೆ ಆರ್ಸಿಬಿ ಗೆಲುವು ಖಚಿತ ಎನ್ನುವಂಥದ್ದು ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಈಗಾಗಲೇ ಪೂಜೆ ಪುನಸ್ಕಾರಗಳು ಕೂಡ ನೆರವೇರ್ತಾ ಇದೆ. ನಾಳೆ ಗೆದ್ದು ಬಾ ಆರ್ಸಿಬಿ ಎನ್ನುವಂತಹ ನಿಟ್ಟಿನಲ್ಲಿ ಗದಗ ಪಂಡಿತ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಆರ್ಸಿಬಿ ಪರವಾಗಿ ಘೋಷಣೆ ಕೂಗಿದ್ದಾರೆ ಅಭಿಮಾನಿಗಳು. ಈ ಸಲ ಕಪ್ ನಮ್ದೇ ಅಂತ ಹೇಳ್ತಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ಹೇಳ್ರಿ ಇನ್ನೂ ಜೋರ್ರಿ. ನೋಡಿ, ಆರ್ಸಿಬಿ ಗೆದ್ರೆ ನಾಳೆ ಫ್ರೀ ಹೋಳಿಗೆ ಊಟ ಬೇರೆ ವಿಶೇಷವಾದಂತಹ ಘೋಷಣೆಯನ್ನ ಮಾಡಿದ್ದಾರೆ ಮೈಸೂರಿನಲ್ಲಿ ಬಸವರಾಜ್ ಎನ್ನುವಂತ ವ್ಯಕ್ತಿ. ಸೊ ಆರ್ಸಿಬಿ ಗೆದ್ರೆ ಮೈಸೂರಿನಲ್ಲಿ ಫ್ರೀ ಹೋಳಿಗೆ ಊಟ. ಮೈಸೂರು ಜಿಲ್ಲೆಯ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೋಳಿಗೆ ಫ್ರೀ ಆಗಿ ಕೊಡಲಾಗುತ್ತೆ. ಮೈಸೂರಿನಲ್ಲಿ ಅಭಿಮಾನಿ ಬಸವರಾಜ್ ಬಸಪ್ಪ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಇಂದು ಸಾಂಕೇತಿಕವಾಗಿ ಉಚಿತ ಹೋಳಿಗೆ ಊಟ ವಿತರಣೆ ಕೂಡ ಮಾಡಲಾಯಿತು. 16 ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಉಚಿತ ಹೋಳಿಗೆ ಊಟ ಕೂಡ ವ್ಯವಸ್ಥೆ ಮಾಡಲಾಯಿತು. ಆ ದೃಶ್ಯವನ್ನ ನೀವು ನೋಡ್ತಾ ಈಗಾಗಲೇ ಗಮನಿಸ್ತಾ ಇದ್ವಿ. ನಾಳೆ ಆರ್ಸಿಬಿ ಗೆಲುವು ಖಚಿತ ಎನ್ನುವಂಥದ್ದು ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಈಗಾಗಲೇ ಪೂಜೆ ಪುನಸ್ಕಾರಗಳು ಕೂಡ ನೆರವೇರ್ತಾ ಇದೆ. ನಾಳೆ ಗೆದ್ದು ಬಾ ಆರ್ಸಿಬಿ ಎನ್ನುವಂತಹ ನಿಟ್ಟಿನಲ್ಲಿ ಗದಗ ಪಂಡಿತ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಆರ್ಸಿಬಿ ಪರವಾಗಿ ಘೋಷಣೆ ಕೂಗಿದ್ದಾರೆ ಅಭಿಮಾನಿಗಳು. ಈ ಸಲ ಕಪ್ ನಮ್ದೇ ಅಂತ ಹೇಳ್ತಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ಹೇಳ್ರಿ ಇನ್ನೂ ಜೋರ್ರಿ. ನೋಡಿ, ಆರ್ಸಿಬಿ ಗೆದ್ರೆ ನಾಳೆ ಫ್ರೀ ಹೋಳಿಗೆ ಊಟ ಬೇರೆ ವಿಶೇಷವಾದಂತಹ ಘೋಷಣೆಯನ್ನ ಮಾಡಿದ್ದಾರೆ ಮೈಸೂರಿನಲ್ಲಿ ಬಸವರಾಜ್ ಎನ್ನುವಂತ ವ್ಯಕ್ತಿ. ಸೊ ಆರ್ಸಿಬಿ ಗೆದ್ರೆ ಮೈಸೂರಿನಲ್ಲಿ ಫ್ರೀ ಹೋಳಿಗೆ ಊಟ. ಮೈಸೂರು ಜಿಲ್ಲೆಯ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೋಳಿಗೆ ಫ್ರೀ ಆಗಿ ಕೊಡಲಾಗುತ್ತೆ. ಮೈಸೂರಿನಲ್ಲಿ ಅಭಿಮಾನಿ ಬಸವರಾಜ್ ಬಸಪ್ಪ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಇಂದು ಸಾಂಕೇತಿಕವಾಗಿ ಉಚಿತ ಹೋಳಿಗೆ ಊಟ ವಿತರಣೆ ಕೂಡ ಮಾಡಲಾಯಿತು. 16 ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಉಚಿತ ಹೋಳಿಗೆ ಊಟ ಕೂಡ ವ್ಯವಸ್ಥೆ ಮಾಡಲಾಯಿತು. ಆ ದೃಶ್ಯವನ್ನ ನೀವು ನೋಡ್ತಾ